ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲನೇಗೆ ಜೆನ್ಸೋಲ್ ಡೆಟ್ ಕ್ರೈಸಿಸ್ ನ ನೋಡೋದಾದ್ರೆ ಕ್ರೆಡಿಟ್ ರೇಟಿಂಗ್ ಯಾಕೆ ಡಿಫಾಲ್ಟ್ ಆಗಿ ಡ್ರಾಪ್ ಆಗ್ತಾ ಇದೆ. ಇದಾದ್ಮೇಲೆ ಏರ್ಟೆಲ್ ಟಾಟಾ ಪ್ಲೇ ಏನಿದೆ ಅಲ್ವಾ, ಇದರ ಮರ್ಜ್ ಇಂದ ಟ್ರೆಡಿಷನಲ್ ಟಿವಿ ಸಾಯ್ತಾ ಇದೆಯಾ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇವತ್ತು 7th ಮಾರ್ಚ್ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಜೆನ್ಸೋಲ್ ತನ್ನ ಸಾಲವನ್ನ ತೀರಿಸ್ತಿದ್ಯಾ? ನೋಡಿ, ಒಂದು ಸೋಲಾರ್ ಇಂಜಿನಿಯರಿಂಗ್ ಕಂಪನಿ ಚೆನ್ನಾಗಿ ಬೆಳೀತಿದೆ ಅಂತ ಅನ್ಕೊಳ್ಳೋಣ. ನೀವು ಫ್ಯೂಚರ್ ನಲ್ಲಿ ಬಿಲ್ಡ್ ಮಾಡ್ತಿದ್ದೀರಿ, ದೊಡ್ಡ ಪ್ರಾಜೆಕ್ಟ್ ಎಲ್ಲ ಕೂಡ ಸಿಗ್ತಿದೆ. ಎನರ್ಜಿ ಟ್ರಾನ್ಸಿಷನ್ ಟಿಪ್ ನಲ್ಲಿ ಕೂಡ ಇದೆ. ಕೆಲವು ವರ್ಷಗಳಲ್ಲಿ ನಾವು ನೋಡಿದಾಗ ನಿಮ್ಮ ರೆವಿನ್ಯೂ 63 ಕೋಟಿಯಿಂದ 1385 ಕೋಟಿಗೆ ಜಾಸ್ತಿ ಆಗತ್ತೆ. ಫ್ಯೂಚರ್ ಕೂಡ ಗ್ರೀನ್ ಆಗಿರತ್ತೆ. ಆದ್ರೆ ನಿಮ್ಮ ಕ್ರೆಡಿಟ್ ರೇಟಿಂಗ್ಸ್ ಡಿಫಾಲ್ಟ್ ಗೆ ಬಂದ್ಬಿಡತ್ತೆ. ಕ್ರೆಡಿಟ್ ಮಾರ್ಕೆಟ್ ಏನು ಕೂಡ ಸರಿ ಇಲ್ಲ ಅಂತ ಅಲ್ಲೇ ಹೇಳ್ತಿದೆ ನೋಡಿ. ಇನ್ನು ಜೆನ್ಸೋಲ್ ಇಂಜಿನಿಯರಿಂಗ್ ಲಿಮಿಟೆಡ್ GEL ಅಂತ ಏನ್ ಕರಿತೀವಿ ಗೊತ್ತಾ, ಇದಕ್ಕೆ ಇದೇ ರೀತಿ ಆಗಿರೋದು. ಏಕಾಏಕಿ ಏನಾಯ್ತು? ಜೆನ್ಸೋಲ್ ಸೋಲಾರ್ ಪವರ್ ಸಿಸ್ಟಮ್ ನ ಡಿಸೈನಿಂಗ್ ಆಗಿರ್ಬೋದು, ಪ್ರೊಕ್ಯೂರಿಂಗ್ ಮತ್ತೆ ಬಿಲ್ಡಿಂಗ್ ಶುರು ಮಾಡ್ಕೊಳ್ತು. ರೂಫ್ ಟಾಪ್ ಮೇಲೆ ನೋಡಿದಾಗ ಸೋಲಾರ್ ಪ್ಯಾನೆಲ್ಸ್ ಆಗಿರ್ಬೋದು, ಗ್ರೌಂಡ್ ಮೇಲೆ ಸೋಲಾರ್ ಸಿಸ್ಟಮ್ಸ್ ನ ಹಾಕೊಳ್ಳೋದು. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಲೀಸಿಂಗ್ ಅನ್ನ ಶುರು ಮಾಡ್ತು. ಹೊಸ ಪ್ಲಾಂಟ್ ನಲ್ಲಿ ನಾವು ನೋಡಿದಾಗ EVs ತಯಾರಿಸೋದಕ್ಕೆ ದೊಡ್ಡ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಕಂಪನಿ ಚೆನ್ನಾಗಿ ನಡೀತಿದೆ ಅನ್ನೋ ತರ ಹೊರಗಡೆ ಕಾಣಿಸಿದ್ರು ಕೂಡ 7,000 ಕೋಟಿ ಆರ್ಡರ್ ಬುಕ್ ಇತ್ತು. ಅಂದ್ರೆ ವಾರ್ಷಿಕವಾಗಿ ನಾವು ನೋಡಿದಾಗ 40% ಗ್ರೋ ಆಗ್ತಿತ್ತು. ಯಾರು ಏನ್ ಮಾಡೋಕ್ಕೂ ಸಾಧ್ಯವಿಲ್ಲ ಅನ್ನೋ ತರನೇ ಕಾಣಿಸ್ತಾ ಇದ್ದಿದ್ದು. ಆದ್ರೆ ರೇಟಿಂಗ್ ಏಜೆನ್ಸೀಸ್ ಕೇರ್ ಮತ್ತೆ ICRA ವೇಕಪ್ ಕಾಲ್ ಕೊಟ್ರು ಗೊತ್ತಾ. ಅಂದ್ರೆ ಜೆನ್ಸೋಲ್ ನ ರೇಟಿಂಗ್ ಡಿಫಾಲ್ಟ್ ಗೆ ಹೋಯ್ತು ಅಂತ. ಇನ್ನು ಜೆನ್ಸೋಲ್ ಲೆಂಡರ್ಗೆ ಸರಿಯಾಗಿ ದುಡ್ಡು ಸಹ ಕಟ್ತಿರ್ಲಿಲ್ಲ. ಅವರು ದೊಡ್ಡ ಅಮೌಂಟ್ ಕಟ್ಟೋಕೆ ಫೇಲ್ ಆಗಿಲ್ಲ, ಆದ್ರೆ ಸರಿ ಟೈಮ್ಗೆ ದುಡ್ಡು ಕಟ್ಟಿಲ್ದೆ ಇರೋದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಕಂಪನಿ ಬಗ್ಗೆ ಏನ್ ಹೇಳಿದ್ರು ಕೂಡ ದುಡ್ಡು ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಅಂತ ಅನಿಸ್ತಾ ಇತ್ತು. ICRA ಅವರು ಟೈಮ್ಲಿ ಪೇಮೆಂಟ್ಸ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಜೆನ್ಸೋಲ್ ಕೆಲವು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ರು. ಆದ್ರೆ ಅದು ಫಾಲ್ಸಿಫೈಡ್ ಆಗಿದೆ, ಅಂದ್ರೆ ಸುಳ್ಳು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತ ICRA ಹೇಳ್ತಿದೆ. ಇದರಿಂದ ಜೆನ್ಸೋಲ್ ಕಾರ್ಪೊರೇಟ್ ಗವರ್ನೆನ್ಸ್ ಸರಿ ಇಲ್ಲ ಅಂತ ಅನ್ಸತ್ತೆ ನೋಡಿ. ಜೆನ್ಸೋಲ್ ಪ್ರೆಸ್ ರಿಲೀಸ್ ಮತ್ತೆ ಇಂಟರ್ವ್ಯೂ ನಲ್ಲಿ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಇರೋದ್ರಿಂದ ಈ ತರ ಆಗಿದೆ ಅಂತ ಹೇಳಿದ್ದಾರೆ. There has been zero wrongdoing as far as we are aware, and we will continue to work with high ethical standards. The committee has been formed so that this is independent and we can allege the allegation which has been made on us for document being wrongly provided, that can be independently verified. On the fact of what all, was there a delay in the debt payment? Yes, there was a delay in the debt payment, but we have also repaid 230 crores of debt in the first 9 months. I am happy to provide through the stock exchange medium a complete breakup of all the debt that we have repaid in the first 9 months of the year, which aggregate to about 230 crores. ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಅಂದ್ರೆ ದುಡ್ಡಿರತ್ತೆ, ಆದ್ರೆ ಟೈಮ್ಗೆ ಕೊಡೋದಕ್ಕೆ ಆಗೋದಿಲ್ಲ. ಸಣ್ಣ ಕ್ಯಾಟರಿಂಗ್ ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ. ನೀವು ದೊಡ್ಡ ಆರ್ಡರ್ ನ ಡೆಲಿವರಿ ಮಾಡ್ತಿದ್ದೀರಿ, ಮತ್ತೆ ತಿಂಗಳು ಕೊನೆಯಲ್ಲಿ ದುಡ್ಡು ಕೊಡ್ತಾರೆ ಅಂತ ಕಸ್ಟಮರ್ ಕೂಡ ಹೇಳ್ತಿದ್ದಾರೆ. ಆದ್ರೆ ನಿಮ್ಮ ಸಪ್ಲೈಯರ್ಸ್ ಈ ವಾರ ಬಿಲ್ ನ ಕಳಿಸ್ತಿದ್ದಾರೆ. ಕಸ್ಟಮರ್ಸ್ ದುಡ್ಡು ಕಳಿಸಿದ ತಕ್ಷಣ ನಿಮ್ ಹತ್ರ ದುಡ್ಡಿರತ್ತೆ. ಅವಾಗ ನೀವು ನಿಮ್ಮ ಸಪ್ಲೈಯರ್ಸ್ಗೆ ಪೇಮೆಂಟ್ ಮಾಡ್ಬೋದಲ್ವಾ. ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಮೋಲ್ ಸಿಂಗ್ ಜಗ್ಗಿ ನಾವು ಒಳ್ಳೆಯ ಬಾರೋವರ್, ನಮ್ಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. 230 ಕೋಟಿಗಿಂತ ಜಾಸ್ತಿ ಡೆಟ್ ಕಂಪನಿ 9 ತಿಂಗಳಲ್ಲಿ ವಾಪಸ್ ಕೊಡ್ತೀವಿ ಅಂತಾನೆ ಹೇಳ್ತಿರೋದು. ಇನ್ನುಳಿದ ಡೆಟ್ ಹೇಗ್ ಕಟ್ತೀರಾ ಅಂತ ಕೇಳಿದ್ರೆ ಆರ್ಡರ್ ಬುಕ್ ಅನ್ನ ತೋರಿಸ್ತಾರೆ. ನಾವು ಪ್ರಾಫಿಟಬಲ್ ಆಗಿ ಬೆಳಿತಿದೀವಿ, ನಮ್ಗೆ ಕ್ಯಾಶ್ ಫ್ಲೋ ಸರಿ ಮಾಡೋದಕ್ಕೆ ಬೇಕಾಗಿದೆ ಅಂತ ಜೆನ್ಸೋಲ್ ಹೇಳಿದೆ. ಡಾಕ್ಯುಮೆಂಟ್ಸ್ ಬಗ್ಗೆ ಜಗ್ಗಿ ಏನು ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ಆದ್ರೆ ಇಂಡಿಪೆಂಡೆಂಟ್ ಕಮಿಟಿಯಿಂದ ಇನ್ವೆಸ್ಟಿಗೇಷನ್ ಮಾಡಿಸಿದೀವಿ ಅಂತಾನು ಇವರೇ ಹೇಳ್ತಿರೋದು. It is in the best corporate governance standards that independent committee does the audit of this rather than me or anybody else. So that's the purpose of forming a committee. So we want to do that. ಈಗ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಟೆನ್ಷನ್ ನಲ್ಲಿದ್ದಾರೆ, ಹಾಗೇನೆ ಇನ್ವೆಸ್ಟ್ಮೆಂಟ್ ಕೂಡ ಡೌನ್ ಆಗ್ತಿದೆ ಅಂತ ಅವ್ರು ನೋಡ್ತಿದ್ದಾರೆ ನೋಡಿ. ಪ್ರಮೋಟರ್ ಪ್ಲೇಜ್ ಶೇರ್ಸ್ ಒಂದು ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಲ್ವಾ. 80% ಪ್ರಮೋಟರ್ಗಳು ತಮ್ಮ ಶೇರ್ಸ್ ಅನ್ನ ಕೊಲಾಟ್ರಲ್ ಆಗಿ ಪ್ಲೆಡ್ಜ್ ಮಾಡ್ತಿದ್ದಾರೆ. ಇನ್ನು ಫಂಡಿಂಗ್ ಸೆಕ್ಯೂರ್ ಮಾಡೋದಕ್ಕೆ ಪ್ರಮೋಟರ್ ಶೇರ್ ಅನ್ನು ಕೂಡ ಪ್ಲೆಡ್ಜ್ ಮಾಡ್ತಾರೆ. ಇನ್ನು ಜೆನ್ಸೋಲ್ ಶೇರ್ 50% ಡೌನ್ ಆಯ್ತು ಅಂತ ಅನ್ಕೊಳ್ಳೋಣ. ಮಾರ್ಜಿನ್ ಕಾಲ್ಸ್ ಫಾಲೋ ಆಗ್ಬೋದು. ಲೆಂಡರ್ಸ್ ಗಳು ಜಾಸ್ತಿ ಕೊಲಾಟ್ರಲ್ ಬೇಕು ಅಂತಾನು ಕೂಡ ಕೇಳ್ಬೋದು. ಇಲ್ಲ ಅಂದ್ರೆ ಅವರು ಪ್ಲೆಡ್ಜ್ ಮಾಡಿದ ಶೇರ್ಸ್ ಅನ್ನ ಮಾರ್ಕೆಟ್ಗೆ ಡಂಪ್ ಮಾಡ್ಬೋದು. ಕಂಪನಿ ರೇಟಿಂಗ್ ಡಿಗೆ ಬಂದ್ರೆ ಮಾರ್ಜಿನ್ ಕಾಲ್ ಟ್ರಿಗರ್ ಆಗುತ್ತಾ ಅಂತ ಶೇರ್ ಹೋಲ್ಡರ್ಸ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಇನ್ನು
ಇನ್ನು ಶೇರ್ ಮಾರ್ಕೆಟ್ಗೆ ಬಂದ್ರೆ ಏನಾಗುತ್ತೋ ಅಂತಾನು ಕೂಡ ಹೆದರ್ಕೊಂಡಿದ್ದಾರೆ ನೋಡಿ. ಕಂಪನಿಯ ಪ್ರಮೋಟರ್ಸ್ ನಾವು ನೋಡಿದಾಗ 60%ಗಿಂತ ಜಾಸ್ತಿ ಓನ್ ಮಾಡ್ತಾರೆ. ಶೇರ್ಸ್ ಎಲ್ಲ ಮಾರ್ಕೆಟ್ಗೆ ಬಂದ್ರೆ ತುಂಬಾನೇ ತೊಂದರೆ ಕೊಡತ್ತೆ. ಇದ್ರ ಜೊತೆಗೆ ಫೋರ್ಸ್ ಸೆಲ್ಲಿಂಗ್ ತಡೆಯೋದಕ್ಕೆ ಲೆಂಡರ್ಗೆ ಎಕ್ಸ್ಟ್ರಾ ಕೊಲ್ಯಾಟ್ರಲ್ ಕೊಟ್ಟಿದೀವಿ ಅಂತ ಜಗ್ಗಿನೂ ಹೇಳ್ತಾ ಇರೋದು. ಅದು ನಿಜ ಆಗಿದ್ರೆ ಶೇರ್ ಪ್ರೈಸ್ ಮುಂದೆ ಜಾಸ್ತಿ ಡೌನ್ ಆಗೋದನ್ನ ತಡಿಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೈಡ್ ನೋಟ್ ಇದೆ. ಏನಪ್ಪಾ ಅಂದ್ರೆ, ಜೆನ್ಸೋಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಈ ಮೇಜರ್ ಶೇರ್ ಹೋಲ್ಡರ್ ಆಗಿದ್ದಾರೆ ಅಲ್ವಾ, ಇಡಿ ರಾಯ್ಪುರ 1.34% ಸ್ಟೇಕ್ ಅನ್ನ ಹೊಂದ್ಕೊಂಡಿದೆ. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಕಂಪನಿಯ ಇನ್ವೆಸ್ಟರ್ಸ್ ನಿಂದ ಈ ಸ್ಟೇಕ್ ಅನ್ನ ಕಾನ್ಫಿಸ್ಕೇಟ್ ಕೂಡ ಮಾಡಿದ್ದಾರೆ ಅಂತ ಒಂದು ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಜೆನ್ಸೋಲ್ ಏನ್ ಮಾಡಬಹುದು? ಈ ಒಂದು ಸ್ಟ್ರಾಟಜಿಕ್ ಡಿಲೆವರೇಜಿಂಗ್ ಪ್ಲಾನ್ ಅನ್ನ ಜೆನ್ಸೋಲ್ ಮಾಡ್ಕೊಂಡಿದೆ. ಸೆಲ್ಲಿಂಗ್ ಇವಿ ಅಸೆಟ್ಸ್ ಸುಮಾರು 2997 ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ 315 ಕೋಟಿಗೆ ಸೆಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೆಲ್ಲಿಂಗ್ ಅ ಹೋಲಿ ಓನ್ಡ್ ಸಬ್ಸಿಡರಿ 355 ಕೋಟಿ ಕೂಡ ರೈಸ್ ಆಗ್ಬೋದು, ಲೋನ್ ತಗೊಳ್ಬಹುದು, ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೂ ಸಹ ಯೂಸ್ ಮಾಡ್ಕೊಳ್ಬಹುದು. ರೆಡ್ಯೂಸ್ ಡೆಟ್ ಈಕ್ವಿಟಿ ರೇಷಿಯೋ, ಈ ಮೂವ್ ಇಂದ ಟೋಟಲ್ ಡೆಟ್ ಅನ್ನು ನಾವು ನೋಡಿದಾಗ 665 ಕೋಟಿ ಕಮ್ಮಿ ಆಗುತ್ತೆ. ಮತ್ತೆ ರೇಷಿಯೋ ಸಹ 1.95 ಇಂದ 0.8ಗೆ ಬರುತ್ತೆ. ಮುಂದೆ ಅವರು ಝೀರೋ ನೆಟ್ ಡೆಟ್ ಅನ್ನ ಅಚೀವ್ ಮಾಡಬೇಕು ಅಂತಾನೂ ಇದ್ದಾರೆ. ಜಗಿ ಪ್ರಮೋಟರ್ಸ್ ಫ್ರೆಶ್ ಈಕ್ವಿಟಿ ಪರ್ಚೇಸ್ ಮಾಡಿಕೊಂಡು ಕಂಪನಿಗೆ ದುಡ್ಡು ಹಾಕ್ಬೋದು ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ಎಕ್ಸಿಸ್ಟಿಂಗ್ ವಾರಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಶೇರ್ ಬೆಲೆ 870 ಸಹ ಇರುತ್ತೆ. ಇಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ಅನ್ನ ನೋಡಿದಾಗ ಸ್ಕೂಪ್ ಅಪ್ ಮಾಡ್ಕೊಳ್ಬಹುದು. ಶೇರ್ಸ್ ತಗೊಂಡ್ರೆ ಪ್ರಮೋಟರ್ಸ್ಗೆ ಈ ಕಂಪನಿಗೆ ಬೇಕಾಗಿರುವಂತಹ ದುಡ್ಡೇ ಸಿಗೋದಿಲ್ಲ. ಸರಿಯಾಗಿ ಡೆಟ್ ಅನ್ನ ಪೇಮೆಂಟ್ ಮಾಡಿದ್ರು ಅಂತ ಅನ್ಕೊಳ್ಳೋಣ, ಕಂಪನಿ ಬೆಳೆಯುತ್ತೆ. ಆದ್ರೆ ಕ್ರೆಡಿಟ್ ರೇಟಿಂಗ್ ಕ್ಷೇತ್ರದಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ದುಡ್ಡು ಕಟ್ಟಿದ್ರೆ ರೇಟಿಂಗ್ ಯಾವಾಗ್ಲೂ ಕೂಡ ಡಿ ಆಗಿರೋದಿಲ್ಲ. 3 ತಿಂಗಳು ಸರಿಯಾಗಿ ಈ ದುಡ್ಡು ಕಟ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ರೆ ರೇಟಿಂಗ್ ಇಂಪ್ರೂವ್ ಆಗ್ಬೋದು. AAA ಸಿಗದೆ ಇದ್ರೂ ಕೂಡ ಪರವಾಗಿಲ್ಲ, ಡಿಫಾಲ್ಟ್ ನಿಂದ ಹೊರಗಡೆ ಬಂದ್ರೆ ಸಾಕು. ಬ್ಲೂ ಸ್ಮಾರ್ಟ್ ಜೊತೆ ಯಾವ ರೀತಿ ಲಿಂಕ್ ಆಗ್ತಿದೆ? ಜಗ್ಗಿ ಇನ್ನೊಂದು ಗ್ರೀನ್ ಬಿಸ್ನೆಸ್ ಬ್ಲೂ ಸ್ಮಾರ್ಟ್ ಮೊಬಿಲಿಟಿ ಜೊತೆಗೂ ಕೂಡ ಲಿಂಕ್ ಆಗಿದ್ದಾರೆ. ಈ ಬ್ಲೂ ಸ್ಮಾರ್ಟ್ ಕೆಲವು ಕಸ್ಟಮರ್ಸ್ಗೆ ಇಷ್ಟ ಆದ್ರೂ ಕೂಡ ಫೈನಾನ್ಷಿಯಲ್ ಆಗಿ ಚೆನ್ನಾಗಿಲ್ಲ. ಕಳೆದ ತಿಂಗಳು ನಾವು ನೋಡಿದಾಗ ಬ್ಲೂ ಸ್ಮಾರ್ಟ್ 30 ಕೋಟಿ ಲೋನ್ ಕೊಡೋದಕ್ಕೆ ಡಿಲೇ ಮಾಡ್ತು. ಜೆನ್ಸೋಲ್ ಬ್ಲೂ ಸ್ಮಾರ್ಟ್ ಜೊತೆ ತುಂಬಾ ಕ್ಲೋಸ್ ಆಗಿದೆ. ಬ್ಲೂ ಸ್ಮಾರ್ಟ್ ನಲ್ಲಿ ಜಾಸ್ತಿ ಕಾರ್ಸ್ ಅನ್ನ ಜೆನ್ಸೋಲ್ಗೆ ಲೀಸ್ಗೆ ಕೊಟ್ಟಿದೆ. ಅದಕ್ಕೆ ಈಗ ಇಡೀ ಗ್ರೂಪ್ಗೆ ತೊಂದರೆ ಆಗಿದೆ ನೋಡಿ. ಮುಂದೆ ಏನಾಗುತ್ತೆ? ಜೆನ್ಸೋಲ್ ಸಾಯ್ತಿದ್ಯಾ ಅಥವಾ ಇದು ಒಂದು ಸ್ಪೀಡ್ ಬಂಪ್ ಅಷ್ಟೇನಾ? ಟಾಪ್ ಲೈನ್ ಜಾಸ್ತಿ ಆಗಿದೆ ಅಂದ್ರೆ ಗ್ರೋತ್ ಸ್ಟೋರಿ ಪವರ್ಫುಲ್ ಆಗಿದೆ ಅಂತಲ್ವಾ? ಆದ್ರೆ ಲಿಕ್ವಿಡಿಟಿ ಕ್ರಂಚ್ ಆಗಿರ್ಬೋದು, ರೇಟಿಂಗ್ ಡೌನ್ ಗ್ರೇಡ್ಸ್ ಮತ್ತೆ ಅಲಿಗೇಷನ್ಸ್ ಗಳಿಂದ ಕಂಪನಿ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಮ್ಯಾನೇಜ್ಮೆಂಟ್ ಇನ್ನು ಡೆಟ್ ಅನ್ನ ಕಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಜೆನ್ಸೋಲ್ ಈ ಕೆಳಗಿನ ಕೆಲಸಗಳನ್ನ ಬೇಗ ಮಾಡಿದ್ರೆ ಫಾಸ್ಟ್ ಆಗಿ ಮುಂದುವರಿಬಹುದು ನೋಡಿ. ಅವಾಗವಾಗ ರೀಫೈನಾನ್ಸ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ತಪ್ಪು ನಡೆದಿದೆಯೋ ಅದನ್ನ ಪ್ರೂವ್ ಮಾಡ್ಕೊಳ್ಬೇಕು, ಶೇರ್ ಪ್ರೈಸ್ ಅನ್ನ ಸ್ಟೆಬಿಲೈಸ್ ಮಾಡಬೇಕು, ದೊಡ್ಡ ಸೋಲಾರ್ ಆಗಿರ್ಬೋದು ಮತ್ತೆ ಇವಿ ಡೀಲ್ಸ್ ಅನ್ನ ಸೈನ್ ಮಾಡಬೇಕು. ಜೆನ್ಸೋಲ್ ನ್ಯೂಸ್ ಅಲ್ಲೇನೋ ಇದೆ, ಈ ಶೇರ್ ಪ್ರೈಸಸ್ ಅಸೆಟ್ ಸೇಲ್ಸ್ ರೇಟಿಂಗ್ ಏನಿದೆ ಅಲ್ವಾ, ಇದರ ಒಂದು ಏಜೆನ್ಸಿ ಅಪ್ಡೇಟ್ಸ್ ಪ್ರಕಾರ ಪ್ಲೆಡ್ಜ್ ಶೇರ್ಸ್ ಬಗ್ಗೆ ಜಾಸ್ತಿ ಕೇಳ್ಬೋದು. ಅದು ಚೆನ್ನಾಗಿ ಕಾಣಿಸಿದ್ರೆ ಇದು ಒಂದು ಸಣ್ಣ ಸ್ಪೀಡ್ ಬಂಪ್ ಅಷ್ಟೇ. ಈಗ ಮುಂದಿನ ಸ್ಟೋರಿಯಲ್ಲಿ ಟಿವಿ ವರ್ಸಸ್ ಡಿಜಿಟಲ್ ಮೀಡಿಯಾ ತುಂಬಾ ದಿನಗಳಿಂದ ನಡೀತಿರುವಂತಹ ದೊಡ್ಡ ಜಗಳ. ಟಾಟಾ ಗ್ರೂಪ್ ಜೊತೆ ಭಾರತಿ ಏರ್ಟೆಲ್ ಮಾತಾಡ್ತಿದೆ. ಅವರು ಡೈರೆಕ್ಟ್ ಟು ಹೋಮ್ DTH ಟೆಲಿವಿಷನ್ ಬಿಸಿನೆಸಸ್ ಅಂದ್ರೆ ಏರ್ಟೆಲ್ ಡಿಜಿಟಲ್ ಟಿವಿ ಮತ್ತೆ ಟಾಟಾ ಪ್ಲೇ ಅನ್ನ ಮರ್ಜ್ ಮಾಡೋಕೆ ನೋಡ್ತಾ ಇದ್ದಾರೆ. ಈ ಮರ್ಜರ್ ಸುಮಾರು $1.6 ಬಿಲಿಯನ್ ಆಗ್ಬೋದು ಮತ್ತೆ 35 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ. ಇದು ಇಂಡಿಯಾದ ಪೇ ಟಿವಿ DTH ಬೇಸ್ ನಲ್ಲಿ ಅರ್ಧಕ್ಕಿಂತ ಜಾಸ್ತಿ. ಇದು ಇನ್ನೊಂದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ತರ ಅನ್ಸ್ಬೋದು ಅಲ್ವಾ? ಆದ್ರೆ ಇದರಿಂದ ಒಂದು ವಿಷಯ ಗೊತ್ತಾಗುತ್ತೆ, ಟಿವಿ ಕಮ್ಮಿ ಆಗ್ತಾ ಇದೆ ಅಂತ. ಅದು ಇರ್ರಿಲೆವೆಂಟ್ ಖಂಡಿತವಾಗ್ಲೂ ಆಗಿಲ್ಲ, ಆದ್ರೆ ಅದರ ಒಳ್ಳೆ ದಿನಗಳು ಮುಗಿತಾ ಬರ್ತಾ ಇದೆ. ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ನೋಡಿದಾಗ ಅದರ ಜಾಗ ತಗೊಳ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿ. ಯೂಟ್ಯೂಬ್ ಆಗಿರ್ಬೋದು, OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್, ಪ್ರೈಮ್ ಮತ್ತೆ ಜಿಯೋ ಹಾಟ್ಸ್ಟಾರ್ ಎಲ್ಲ ಕೂಡ ಇದರಲ್ಲಿದೆ. ನಾವ್ ಇದ್ರ ಬಗ್ಗೆ ಇವತ್ತು ಡೀಟೇಲ್ಡ್ ಆಗಿ ಮಾತಾಡೋಣ. ಟೆಲಿವಿಷನ್ ಇದ್ದ ದಿನಗಳು ಯಾವ ರೀತಿ ಇತ್ತು? ವರ್ಷಗಳಿಂದ ಟಿವಿ ಮೀಡಿಯಾ ಸ್ಪೇಸ್ ನ ಚಾಂಪಿಯನ್ ಆಗಿತ್ತು ಅಂತ ಹೇಳ್ಬೋದು. ಕಪ್ಪು ಬಿಳುಪು ನಾವೆಲ್ಟಿ ಐಟಮ್ ಶುರುವಾದಾಗ ಟಿವಿ ಕ್ರೇಜ್ ಅಂತೂ ಬೇಕಾದಷ್ಟಿತ್ತು. ಎಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ಟಿವಿನ ಸೇರ್ಕೊಂಡು ನೋಡ್ತಾ ಇದ್ರು. 80s ನಲ್ಲಿ ನಾವು ನೋಡಿದಾಗ ಇಂಡಿಯಾಗೆ ಬಂದಾಗ ಗವರ್ಮೆಂಟ್ ರನ್ ಮಾಡೋ ಒಂದು ದೂರದರ್ಶನ ಮಾತ್ರ ಇತ್ತು ಅಲ್ವಾ. ಇನ್ನು 1990s ಅಲ್ಲಿ ಕೇಬಲ್ ಟಿವಿ ಬಂದಾದ್ಮೇಲೆ ಎಲ್ಲ ಹೊಸ ಚಾನೆಲ್ಸ್ ಗಳು ಬಂತು, ಮೀಡಿಯಾ ಲ್ಯಾಂಡ್ಸ್ಕೇಪ್ಗೆ ಬಂದ್ ನೋಡ್ತು. ಇನ್ನು DTH ಡೈರೆಕ್ಟ್ ಟು ಹೋಮ್ ಟೆಕ್ನಾಲಜಿ ಈ ಡೈರೆಕ್ಟ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟ್ ಮತ್ತೆ ತುಂಬಾ ಚಾನೆಲ್ಸ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತು. ಇನ್ನು 2010ರಲ್ಲಿ ನಾವು ನೋಡಿದಾಗ ಆರಂಭದ ದಿನಗಳಲ್ಲಿ ಟಿವಿಗಳು ಇಂಡಿಯನ್ ಹೌಸ್ ಹೋಲ್ಡ್ಸ್ ಅನ್ನ ಪೆನಿಟ್ರೇಟ್ ಮಾಡಕ್ಕೆ ಶುರು ಮಾಡ್ತು. ಟಿವಿ ಇರೋದು ಅವಶ್ಯಕತೆ ತರನೇ ನಮ್ಗೆಲ್ರಿಗೂ ಕೂಡ ಕಾಣಿಸ್ತಾ ಇತ್ತು ನೋಡಿ.
ಇದರಿಂದ ಟೆಲಿವಿಷನ್ ಅಡ್ವರ್ಟೈಸಿಂಗ್ ಅಲ್ಲಿ ತುಂಬಾನೇ ಮುಖ್ಯ ಆಗೋಯ್ತು. ದೊಡ್ಡ ಸಿಟೀಸ್ ಇಂದ ಹಿಡಿದು ಸಣ್ಣ ಹಳ್ಳಿಯವರೆಗೂ ಕೂಡ ಎಲ್ಲ ಕಡೆ ರೀಚ್ ಮಾಡ್ತಿತ್ತು. ಟಿವಿನಲ್ಲಿ ಬ್ರ್ಯಾಂಡ್ ಅನ್ನ ತೋರಿಸಿದ್ರೆ ನೀವ್ ಅದನ್ನ ಇಡೀ ದೇಶದಲ್ಲಿ ಸೆಲ್ ಮಾಡ್ಬೋದು. ಇಂಡಿವಿಜುವಲ್ ಚಾನೆಲ್ ಇಡೀ ಕಸ್ಟಮರ್ ಸೆಗ್ಮೆಂಟ್ಸ್ಗೆ ಕೀ ಆಗ್ತಿತ್ತು ಕೂಡ. ಹಾಗೇನೆ ಇಷ್ಟು ಪವರ್ ಇದ್ರೆ ಟೆಲಿವಿಷನ್ ತನ್ನ ರಿಲೆವೆನ್ಸ್ ಅನ್ನ ಕಳೆದುಕೊಳ್ಳುತ್ತೆ ಅಂತ ಅನ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹೊಸ ಚಾಲೆಂಜ್ 2010ರಲ್ಲಿ ನಾವು ನೋಡಿದಾಗ ಮಧ್ಯದ ದಿನಗಳಲ್ಲಿ ಒಂದು ಪ್ರಾಬ್ಲಮ್ ಶುರುವಾಯಿತು. ಟೆಲಿವಿಷನ್ ಇಂಡಸ್ಟ್ರಿ ಜಾಸ್ತಿ ಪವರ್ಫುಲ್ ಆಗಿದ್ರೂ ಕೂಡ ಅದರ ಗ್ರೋತ್ ನಿಧಾನವಾಗ್ತಿತ್ತು. ಟೆಲಿವಿಷನ್ 70% ಹೌಸ್ ಹೋಲ್ಡ್ಸ್ಗಳನ್ನ ರೀಚ್ ಆಗ್ತಿತ್ತು ಅಷ್ಟೇ. ಇಂಟರ್ನೆಟ್ ಒಂದು ದೊಡ್ಡ ಚಾಲೆಂಜರ್ ತರ ಬಂತು. ಮೊದಲಿಗೆ ಇಂಟರ್ನೆಟ್ ಟೆಲಿವಿಷನ್ಗಿಂತ ಕಳಪೆ ಆಗಿತ್ತು. ಆದ್ರೆ ವರ್ಷದಿಂದ ವರ್ಷಕ್ಕೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಯ್ತಾ ಬಂತು ಅಂದ್ರೆ 2010ರ ಕೊನೆಯಲ್ಲಿ ನಾವು ನೋಡಿದಾಗ 2 ರೀತಿಯ ವಿಡಿಯೋ ಕಾಂಟೆಂಟ್ ಎಮರ್ಜ್ ಆಗಿ ಬಂತು. OTT ಸ್ಟ್ರೀಮಿಂಗ್ ಸರ್ವಿಸಸ್ ಇಂಡಿಯಾಗೆ ಒಂದು ಪಾಪ್ಯುಲರ್ ಆಯ್ತು ಕೂಡ. ಅದು ಟಿವಿ ಕ್ವಾಲಿಟಿ ಕಂಟೆಂಟ್ ಜೊತೆಗೆ ಜಾಸ್ತಿ ಚಾಯ್ಸಸ್ ಅನ್ನ ಕೊಡ್ತಿತ್ತು. ಯೂಟ್ಯೂಬ್ ಬೇಗ ಬೆಳೆದು ಇಂಡಿಯಾ ಮತ್ತೆ ಜಗತ್ನಲ್ಲಿ ನಾವು ನೋಡಿದಾಗ ದೊಡ್ಡ ವಿಡಿಯೋ ಕನ್ಸಪ್ಷನ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಒಂದಾಯ್ತು ಅಲ್ವಾ. ಯೂಟ್ಯೂಬ್ ಯಾರಿಗೆ ಬೇಕಾದ್ರೂ ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡ್ತು. ಈಗ ಶಿಫ್ಟ್ ಆದ್ರೂ ಕೂಡ ಟಿವಿನೇ ಇಂಡಿಯನ್ ವಿಡಿಯೋ ಕಾಂಟೆಂಟ್ ನೋಡೋದಕ್ಕೆ ಮುಖ್ಯ ದಾರಿ ಆಗ್ತಿತ್ತು. ಇಂಟರ್ನೆಟ್ ನಿಧಾನವಾಗಿ ಬೆಳೀತಿತ್ತು ಕೂಡ. ಜಿಯೋ ಶುರುವಾಗಿದ್ದು ಮತ್ತೆ COVID-19 ಅಂದ್ರೆ ಪ್ಯಾಂಡಮಿಕ್ ಇಂದ ಮಿಲಿಯನ್ಸ್ ಅಷ್ಟು ಜನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಇಲ್ಲೇ ಆಪ್ಟ್ ಮಾಡ್ಕೊಳ್ಳಕ್ಕೆ ಶುರು ಮಾಡ್ಕೊಂಡ್ರು. ಇದರಿಂದ ಟಿವಿ ನೋಡೋರ ಸಂಖ್ಯೆ ಗ್ರಾಜುಲಿ ಕಮ್ಮಿ ಆಗೋಯ್ತು. TRAI ಪ್ರಕಾರ ಲಾಸ್ಟ್ 5 ವರ್ಷಗಳಿಂದ ಇಂಡಿಯಾದಲ್ಲಿ DTH ಸಬ್ಸ್ಕ್ರೈಬರ್ಸ್ ಬೇಸ್ ಕಮ್ಮಿ ಆಗ್ತಾ ಇದೆ. ಅಂದ್ರೆ 2018 ಮತ್ತೆ 2024ರ ನಡುವೆ 67.4 ಮಿಲಿಯನ್ಸ್ ಇದ್ದದ್ದು ಈಗ 59.9 ಮಿಲಿಯನ್ಗೆ ಇಳಿದೋಗಿದೆ. ರೆವಿನ್ಯೂ ಕೂಡ ಕಮ್ಮಿ ಆಗ್ತಾ ಇದೆ. FY 2022 ಮತ್ತೆ FY 2023ರ ನಡುವೆ ನಾವು ನೋಡಿದಾಗ ಇಂಡಿಯಾದ 4 ದೊಡ್ಡ DTH ಕಂಪನಿ ಸೇರ್ಕೊಂಡು 12,000 ಕೋಟಿಯನ್ನ ದುಡ್ಡು ಮಾಡಿದ್ದಾರೆ. ಆದ್ರೆ FY 24ನಲ್ಲಿ ಅದು 10,000 ಕೋಟಿಗಿಂತ ಕಮ್ಮಿ ಆಗೋಗಿದೆ. ಏರ್ಟೆಲ್ ಮತ್ತೆ ಟಾಟಾ DTH ಮರ್ಜ್ ಆಗೋದಕ್ಕೆ ಇದೇ ಕಾರಣ. ಟ್ರೆಡಿಷನಲ್ ಮೀಡಿಯಾ ಹೆವಿ ವೇಟ್ ಸರಿ ಇಲ್ಲದೆ ಇರೋದ್ರಿಂದ ಡಿಜಿಟಲ್ ಚಾಲೆಂಜರ್ಸ್ಗೆ ಈ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಅವರ ಒಂದು ರೀ ಇನ್ವೆಂಟ್ ಮಾಡ್ಕೊಳ್ತಿದ್ದಾರೆ. ಜಿಯೋ ಟೆಲಿಕಾಂಗೆ ಬಂದಾಗ ವೋಡಾಫೋನ್ ಮತ್ತೆ ಐಡಿಯಾ ಏನ್ ಮಾಡಿದ್ರು ಅದೇ ಈಗ ಏರ್ಟೆಲ್ ಮತ್ತೆ ಟಾಟಾ ಪ್ಲೇ DTH ಸ್ಪೇಸ್ ನಲ್ಲಿ ಮಾಡ್ತಿದ್ದಾರೆ. ಓಲ್ಡ್ ಮೀಡಿಯಾ ಮತ್ತೆ ನ್ಯೂ ಮೀಡಿಯಾ ಕಂಪ್ಯಾರಿಸನ್ ಆದ್ರೂ ಯಾವ ರೀತಿ ಇದೆ? ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬೆಳೀತಿರೋದ್ರಿಂದ DTH ಡ್ರಾಪ್ ಆಗೋದು ಆಶ್ಚರ್ಯ ಏನೂ ಅಲ್ಲ ಬಿಡಿ. ಕಳೆದ ಕೆಲವು ವರ್ಷಗಳಿಂದ OTT ಸಬ್ಸ್ಕ್ರೈಬರ್ ಸಂಖ್ಯೆ ನಾವು ನೋಡಿದಾಗ 100 ಮಿಲಿಯನ್ ಅನ್ನ ಕ್ರಾಸ್ ಮಾಡಿದೆ. ಯೂಟ್ಯೂಬ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಇನ್ನೂ ಜಾಸ್ತಿ ಇದೆ. ಇಂಡಿಯಾದಲ್ಲಿ ಯೂಟ್ಯೂಬ್ ನ ನೋಡೋದು 500 ಮಿಲಿಯನ್ ಜನ. ಅದಕ್ಕೆ ಇಂಡಿಯಾನೇ ದೊಡ್ಡ ಯೂಟ್ಯೂಬ್ ಆಡಿಯನ್ಸ್ ಅನ್ನ ಹೊಂದಿರುವಂತ ದೇಶ. ಮ್ಯೂಸಿಕ್ ಪ್ಲೇಯರ್ ಆಗಿರ್ಬೋದು, ಕಿಡ್ಸ್ ಕಾರ್ಟೂನ್ ಚಾನಲ್, ಕುಕಿಂಗ್ ಟ್ಯುಟೋರಿಯಲ್ ಸ್ಟೇಷನ್, ಕ್ಲಾಸ್ ರೂಮ್ಸ್ ಮತ್ತೆ ನ್ಯೂಸ್ ಪ್ಲಾಟ್ಫಾರ್ಮ್ಸ್ ಒಂದರಲ್ಲೇ ಸಿಗೋದ್ರಿಂದ ಯೂಟ್ಯೂಬ್ ಜಾಸ್ತಿ ಪಾಪ್ಯುಲರ್ ಆಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಆಗ್ತಿದ್ರು ಕೂಡ ಟಿವಿ ಇನ್ನು ಹೌಸ್ ಹೋಲ್ಡ್ಸ್ ನಲ್ಲೇ ಇದೆ ಅಲ್ವಾ. BARC ಡೇಟಾ ಪ್ರಕಾರ ಟಿವಿ 200 ಮಿಲಿಯನ್ ಹೌಸ್ ಹೋಲ್ಡ್ಸ್ ಮತ್ತೆ ಸುಮಾರು 900 ಮಿಲಿಯನ್ ಜನರನ್ನ ರೀಚ್ ಆಗ್ತಾ ಇದೆ. ಟಿವಿನ ಜಾಸ್ತಿ ಹೊತ್ತೇನೋ ನೋಡ್ತಾರೆ. ಟೆಲಿವಿಷನ್ ನ ಆವರೇಜ್ ಡೈಲಿ ವ್ಯೂ ಟೈಮ್ ನಲ್ಲಿ ನೋಡಿದಾಗ ಸುಮಾರು 4 ಗಂಟೆ ಅಷ್ಟೇ. ಅಂದ್ರೆ OTT ಪ್ಲಾಟ್ಫಾರ್ಮ್ಸ್ ಕೇವಲ 1 ಗಂಟೆಯಿಂದ 1.5 ಗಂಟೆ ನೋಡ್ತಾರೆ ಅಂತಂದ್ರೆ ಮತ್ತೆ ಯೂಟ್ಯೂಬ್ ಅನ್ನ 1 ಗಂಟೆ ನೋಡ್ತಾರೆ. ಟಿವಿ ಇನ್ನು ಅಡ್ವರ್ಟೈಸಿಂಗ್ ಮಾರ್ಕೆಟ್ ನಲ್ಲಿ ದೊಡ್ಡ ಶೇರ್ ಏನೋ ಹೊಂದಿದೆ ಅಲ್ವಾ. ಅಂದ್ರೆ 2024ರಲ್ಲಿ ನಾವು ನೋಡಿದಾಗ ಟಿವಿ ಇಂಡಿಯಾದ ಅಡ್ವರ್ಟೈಸಿಂಗ್ ಮಾರ್ಕೆಟ್ಗೆ 28% ಕಾಂಟ್ರಿಬ್ಯೂಟ್ ಮಾಡಿದೆ. ಡಿಜಿಟಲ್ ಜಾಸ್ತಿ ಆದ್ರೆ 50% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಟಿವಿ ಇಂಡಸ್ಟ್ರೀಸ್ ರೆವಿನ್ಯೂ ಕೂಡ ಜಾಸ್ತಿ ಚೇಂಜ್ ಆಗಿಲ್ಲ. ಇನ್ನು ಟಿವಿ ಪಾಪ್ಯುಲರ್ ಆಗಿದ್ರು ಅದು ವೈಬ್ರೆಂಟ್ ಇಂಡಸ್ಟ್ರಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಇಂಟರ್ನೆಟ್ ಜಾಸ್ತಿ ಹಿಂದೆ ಇದೆ. ಟಿವಿ ಕಮ್ಮಿ ಆಗ್ತಿದ್ರು ಯೂಸರ್ಸ್ ಟಾಪ್ ಎಂಡ್ ನಲ್ಲಿ ಇದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇನ್ನೂ ಬೆಳಿಬೇಕು. ಅಂದ್ರೆ ಮಿಡಲ್ ಮತ್ತೆ ಬಾಟಮ್ಗೆ ಹೋಗ್ಬೇಕು. ಅಲ್ಲಿ ಯಾರು ದುಡ್ಡು ಕೊಡೋದಕ್ಕೆ ರೆಡಿನೇ ಇಲ್ಲ. OTT ಪ್ಲೇಯರ್ಸ್ ಈ ವಿಷಯದಲ್ಲಿ ಕಷ್ಟಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಜಾಸ್ತಿ ಆಡಿಯನ್ಸ್ ಅನ್ನ ಹೇಗ್ ತರಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸಬ್ಸ್ಕ್ರಿಪ್ಷನ್ ಕಾಸ್ಟ್ ನ ಕಡಿಮೆ ಮಾಡಿದ್ರು ಕೂಡ ಈ ಆಡ್ ಸಪೋರ್ಟೆಡ್ ಪ್ಲಾನ್ಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ನೆಟ್ಫ್ಲಿಕ್ಸ್ ತನ್ನ ಪ್ರೈಸ್ ಅನ್ನ 60% ವರೆಗೂ ಕಮ್ಮಿ ಮಾಡಿದೆ ಗೊತ್ತಾ. OTT ಸ್ಪೇಸ್ ನಲ್ಲಿ ತುಂಬಾ ಈ ಕನ್ಸಾಲಿಡೇಷನ್ ಏನೋ ನಡೀತಿದೆ. ಇತ್ತೀಚೆಗೆ ನಾವು ನೋಡಿದಾಗ ಜಿಯೋ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಜೊತೆ ಮರ್ಜ್ ಆಗಿ ಜಿಯೋ ಹಾಟ್ಸ್ಟಾರ್ ನ ಶುರು ಮಾಡ್ಕೊಳ್ತು. ಇದರ ಬೆಲೆ ಏನಿಲ್ಲ ಅಂದ್ರೂ ಕೂಡ $8.5 ಬಿಲಿಯನ್ ಇದರಿಂದ ಬಂದಿದೆ. ಇದರಿಂದ ಇಂಡಿಯಾದ ದೊಡ್ಡ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಒಂದು ಕ್ರಿಯೇಟ್ ಆಯ್ತು ನೋಡಿ. ಇಂಡಿಯಾದ OTT ಮಾರ್ಕೆಟ್ ನಲ್ಲಿ ನೋಡಿದಾಗ ಗ್ರೋತ್ ಇದ್ರೂ ಕೂಡ ಪ್ಯಾಂಡಮಿಕ್ ಇದ್ದಾಗ ಎಷ್ಟಿತ್ತೋ ಅಷ್ಟು ಖಂಡಿತವಾಗ್ಲೂ ಈಗಿಲ್ಲ. 2022ರಲ್ಲಿ ವ್ಯೂವರ್ಶಿಪ್ ನ ನಾವು ನೋಡಿದಾಗ 20% ಜಾಸ್ತಿ ಆಗಿತ್ತು. ಇನ್ನು 2024ರಲ್ಲಿ ಅದು 13.8%ಗೆ ಕಮ್ಮಿ ಆಗಿದೆ. ಡಿಜಿಟಲ್ ಮೀಡಿಯಾ ಕಂಪನೀಸ್ ಟಾರ್ಗೆಟ್ ಯೂಸರ್ಸ್ ಅನ್ನ ರೀಚ್ ಆಗ್ತಿದ್ದಾರೆ ಮತ್ತೆ ಮುಂದೆ ಹೋಗೋದಕ್ಕೆ ಅಷ್ಟೇ ಕಷ್ಟಪಡ್ತಿದ್ದಾರೆ. ಇಂಡಿಯಾದ ಮೀಡಿಯಾ ಲ್ಯಾಂಡ್ಸ್ಕೇಪ್ಗೆ ಏನಾಗುತ್ತೆ? ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟೆಲಿವಿಷನ್ ನ ಜಾಗ ತಗೊಳ್ಳಕ್ಕೆ ಆಗದೆ ಜಗಳ ನಡೀತಿದೆ. ಟಿವಿ ನಿಧಾನವಾಗಿ ತನ್ನ ಬೆಲೆನ ಕಳ್ಕೊಳ್ತಿದೆ ಅಂತ ನಮ್ಗೆ ಇಲ್ಲೇ ಗೊತ್ತಾಗತ್ತೆ ಅಲ್ವಾ. ಆದ್ರೆ ಡಾಮಿನೇಷನ್ ಮಾತ್ರ ಉಳಿಸ್ಕೊಂಡಿದೆ. ಡಿಜಿಟಲ್ ಮೀಡಿಯಾ ಜಾಸ್ತಿ ಬೆಳೆದಿದೆ ಮತ್ತೆ ದುಡ್ಡು ಕೊಡೋ ವ್ಯೂವರ್ಸ್ ಅನ್ನು ಕೂಡ ಹಾಗೆ ಕಳ್ಕೊಳ್ತಾ ಇದೆ.
ಆದ್ರೆ ಅವರ ಗ್ರೋತ್ ನಿಂತು ಹೋಗಿದೆ ನೋಡಿ. ಈಗ ಯೂಸರ್ಸ್ ಎರಡು ರೀತಿಯ ಮೀಡಿಯಾ ಕಡೆಗೆ ಹೋಗ್ತಿದ್ದಾರೆ. ಟಿವಿ ಸಬ್ಸ್ಕ್ರಿಪ್ಷನ್ ನ ಇಟ್ಕೊಂಡು OTT ಯೂಸ್ ಮಾಡ್ತಿದ್ದಾರೆ. ಏರ್ಟೆಲ್ ಮತ್ತೆ ಟಾಟಾ ಮರ್ಜ್ ಆಗೋದಕ್ಕೆ ಇದೆರಡೂ ಕೂಡ ಕಾರಣ. ಇದು ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, RBI ಲಿಕ್ವಿಡಿಟಿ ಕ್ರಂಚ್ ಕಡಿಮೆ ಮಾಡೋದಕ್ಕೆ 1.9 ಲಕ್ಷ ಕೋಟಿ ಏನಿದೆ ಇದನ್ನ ಹಾಕ್ತಾ ಇದೆ. FY25 ಕ್ಲೋಸ್ ಆಗೋಕ್ಕಿಂತ ಮುಂಚೆನೆ ಬ್ಯಾಂಕಿಂಗ್ ಸರಿ ಮಾಡೋದಕ್ಕೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1.9 ಲಕ್ಷ ಕೋಟಿಯನ್ನ ತಗೊಳ್ತಿದೆ. ಇದರಲ್ಲಿ ಗವರ್ಮೆಂಟ್ ಬಾಂಡ್ ಪರ್ಚೇಸ್ ಮಾಡೋದ್ರ ಮುಖಾಂತರ 1 ಲಕ್ಷ ಕೋಟಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ಗೆ ಕೊಡ್ತಾ ಇದೆ. ಅಂದ್ರೆ ಮಾರ್ಚ್ 12 ಮತ್ತೆ ಮಾರ್ಚ್ 18ರಂದು ಎರಡು ಸಲ 50,000 ಕೋಟಿಯನ್ನ ಹಾಕ್ತಾರೆ. ಮಾರ್ಚ್ 24ರಂದು $10 ಬಿಲಿಯನ್ ಅಂದ್ರೆ USD ಮತ್ತೆ INR ಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಬೈ ಮತ್ತೆ ಸೆಲ್ ಅನ್ನೋದು ಸ್ವಾಪ್ ಆಕ್ಷನ್ ಕೂಡ ಇದೆ. ಬ್ಯಾಂಕ್ ಸಿಸ್ಟಮ್ ಅಲ್ಲಿ ನಾವು ನೋಡಿದಾಗ 11 ವಾರದಿಂದ ಲಿಕ್ವಿಡಿಟಿ ಡೆಫಿಸಿಟ್ಸ್ ನಲ್ಲಿ ಇದೆ. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ ಇದರ ಕಾಸ್ಟ್ ಜಾಸ್ತಿ ಆಗ್ತಿದೆ ನೋಡಿ. ನಂಬರ್ 2, ಪ್ರೆಸಿಷನ್ ಇಂಜಿನಿಯರಿಂಗ್ ಅಲ್ಲಿ 41% ರೆವಿನ್ಯೂ ಸರ್ಜ್ ಜೊತೆಗೆ L&T ಏರೋಸ್ಪೇಸ್ ಫುಟ್ ಪ್ರಿಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. L&Tಯ ಒಂದು ಪ್ರೆಸಿಷನ್ ಇಂಜಿನಿಯರಿಂಗ್ ಅಂಡ್ ಸಿಸ್ಟಮ್ ಯೂನಿಟ್ ನಲ್ಲಿ ನಾವು ನೋಡಿದಾಗ FY24 ನಲ್ಲಿ 4,610 ಕೋಟಿ ಪ್ರಾಫಿಟ್ ಇಂದ ಏರೋಸ್ಪೇಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದೆ. L&T ಮತ್ತೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಜೊತೆ ಸೇರ್ಕೊಂಡು ಇಂಡಿಯಾದ ಮೊದಲ ಪ್ರೈವೇಟ್ಲಿ ಬಿಲ್ಟ್ PSL ಅನ್ನು ಕೂಡ ಕೊಯಂಬತ್ತೂರಿನಲ್ಲಿ ಅಸೆಂಬಲ್ ಮಾಡ್ತಿದೆ. ಇದು ಮಿಡ್ 2025ರಲ್ಲಿ ಲಾಂಚ್ ಆಗ್ಬೋದು. ಹಾಗೆ PSLV ಬೂಸ್ಟರ್ ಮೇಲೆ $30 ಮಿಲಿಯನ್ ಕೂಡ ಕೊಡ್ಬೋದು. ಹಾಗೆ ಗ್ಲೋಬಲ್ ಆಗಿ ನಾವು ನೋಡಿದಾಗ $160 ಬಿಲಿಯನ್ ಜೊತೆಗೆ ಈ ವೆಹಿಕಲ್ ಅನ್ನ ಮಾರ್ಕೆಟ್ ಅಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಇಂಡಿಯಾದ ಕಮರ್ಷಿಯಲ್ ಸ್ಪೇಸ್ ಸೆಕ್ಟರ್ ಅಲ್ಲಿ ನಾವು ನೋಡಿದಾಗ $13 ಬಿಲಿಯನ್ ಬೆಲೆಯನ್ನ ಹೊಂದ್ಕೊಂಡಿದೆ. ಮತ್ತೆ ಅದು $44 ಬಿಲಿಯನ್ ಜೊತೆಗೆ ಬೆಳೆಯುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಕೊನೆಯಟಿಡ್ ಬಿಟ್, ಜುಪಿಟರ್ ವ್ಯಾಗನ್ಸ್ JEM ಟೆಸ್ಟ್ ಲಾಂಚ್ ಜೊತೆಗೆ 1 ಲಕ್ಷ EV ಸೇಲ್ಸ್ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ. ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಎಲೆಕ್ಟ್ರಾನಿಕ್ ಕಮರ್ಷಿಯಲ್ ವೆಹಿಕಲ್ಸ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ ಮತ್ತೆ JEM ಟೆಸ್ಟ್ ಅನ್ನ ಲಾಂಚ್ ಮಾಡ್ತಾ ಇದೆ. ಇದರ ಬೆಲೆ 10.35 lakhs ಅಂದ್ರೆ 4 ಲಕ್ಷ ಯೂನಿಟ್ ಆನ್ಯುಯಲ್ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ಅಂದ್ರೆ SCV ಮಾರ್ಕೆಟ್ ನಲ್ಲಿ 25 to 30% EV ಅಡಾಪ್ಟೇಷನ್ ಇಂದ 1 ಲಕ್ಷ ಯೂನಿಟ್ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸದ್ಯಕ್ಕೆ ಇಂದೋರ್ನಲ್ಲಿ ಈ ಪ್ರೊಡಕ್ಷನ್ ಫೆಸಿಲಿಟಿಗೆ 8,000 ವೆಹಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಕೆಪಾಸಿಟಿ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ 2 ಟನ್ಸ್ ಮತ್ತೆ 3 ಟನ್ಸ್ ಎಲೆಕ್ಟ್ರಿಕ್ ಟ್ರಕ್ಸ್ ಅನ್ನ ರಿಲೀಸ್ ಮಾಡೋದಕ್ಕೂ ಸಹ ಪ್ಲಾನ್ ಇದೆ. ಅಂದ್ರೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಮೆಟ್ರೋ ಸಿಟೀಸ್ ಅನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ನೋಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.